ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಆಪ್ಷನಲ್ ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ನಾನು UPSC ರಿಲೇಟೆಡ್ 140+ ವಿಡಿಯೋಸ್ ಮಾಡೀನಿ. ಲೈಕ್ ಪ್ರಿಲಿಮ್ಸಿಂದ ಹಿಡಿದು ಮೇನ್ಸು, ಇಂಟರ್ವ್ಯೂ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ಇರ್ತದ, ಮೆಡಿಕಲ್ ಟೆಸ್ಟ್ ಯಾವ ಥರ ಇರ್ತದ. ಸೊ UPSC ರಿಲೇಟೆಡ್ ಆಲ್ಮೋಸ್ಟ್ ವಿಡಿಯೋಸ್ನ ಕವರ್ ಮಾಡೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ವಿಸಿಟ್ ಕೊಡ್ರಿ ಆ್ಯಂಡ್ ವಿಡಿಯೋಸ್ದೊಂದು ಯುಟಿಲೈಸೇಷನ್ನ ತೊಗೊಳ್ರಿ. ಆ್ಯಂಡ್ ಆಪ್ಷನಲ್ ಸಬ್ಜೆಕ್ಟ್ಗಳ ಮೇಲಂತೂ ನಾನು ಒಂಥರ ಸಿರೀಸನ್ನು ಮಾಡ್ದಂಗೆ ಮಾಡೀನಿ. ಆಲ್ಮೋಸ್ಟ್ ಪಾಪ್ಯುಲರ್ ಸಬ್ಜೆಕ್ಟ್ಗಳಾಗಿರ್ಬೋದು ಆ್ಯಂಡ್ ಆಸ್ಪಿರೆನ್ಸಿಗೆ ಒಂದು ಅವಶ್ಯಕತೆ ಇರುವಂಥ ಒಂದಷ್ಟು ಸಬ್ಜೆಕ್ಟ್ಗಳ ಮೇಲೆಲ್ಲ ನಾನು ವಿಡಿಯೋಸ್ನ ಸಪ್ರೇಟಾಗಿ ಮಾಡ್ಲಿಕ್ಕತ್ತೀನಿ. ಸೊ ದ್ಯಾಟ್ ಎಂಡಿಗೆ ಒಂದು ಹೆಲ್ಪ್ ಆಗಲಿ ಒಂದು ಆಸ್ಪಿರೆನ್ಸ್ಗೆ ಅನ್ನೋ ಕಾರಣಕ್ಕೆ. ಸೊ ಫಸ್ಟ್ ಟೈಮ್ ಯಾರು ನನ್ನೊಂದು ಚಾನೆಲ್ನ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿರಿ ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಸೊ ಆಪ್ಷನಲ್ ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಒಂದು UPSC ಒಂದು ಪ್ರಿಪ್ರೇಷನ್ ಒಳಗೆ ಟೋಟಲಿ 500 ಮಾರ್ಕ್ಸ್ ಇರ್ತದೆ. 2 ಪೇಪರ್ ಇರ್ತಾವೆ. 250 ಮಾರ್ಕ್ಸಿಗೆ ಒಂದು ಪೇಪರ್ ಇರ್ತದೆ. ಸೊ ದಟ್ 2 ಪೇಪರ್ ಇರ್ತಾವೆ. ಆ್ಯಂಡ್ ಈಗ ಕೆಮಿಸ್ಟ್ರಿ ಇವೊಂಥರ ಟೆಕ್ನಿಕಲ್ ಸಬ್ಜೆಕ್ಟ್ನ ಚೂಸ್ ಮಾಡ್ಕೋವಾಗ ಒಂದಷ್ಟು ಕನ್ಫ್ಯೂಷನ್ ಅಂತೂ ಇದ್ದೇ ಇರ್ತದೆ ಆಬ್ವಿಯಸ್ಲಿ, ಬಿಕಾಸ್ ಒಂದು ಸ್ವಲ್ಪ ಕಠಿಣ ಇರ್ತಾವೆ ಈ ಸಬ್ಜೆಕ್ಟ್ ಕಂಪೇರ್ ಟು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟಿಗೆ. ಸೊ ದಟ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ನ ಡಿಸ್ಕಷನ್ ಮಾಡೋಣ. ಎಂಡ್ ಆಫ್ ದಿ ಮೂಮೆಂಟ್ ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ, ಲೈಕ್ ಈ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡ್ಬೋದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತದೆ. ಸೊ ಫಸ್ಟ್ ಅಂದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ತಗೋಬೋದು, ಬಿಕಾಸ್ ಇದೊಂದು ಟೆಕ್ನಿಕಲ್ ಸಬ್ಜೆಕ್ಟ್ ಇರೋದ್ರಿಂದ ನಿಮ್ದು ಏನಾರ ಬ್ಯಾಕ್ಗ್ರೌಂಡ್ ಸೈನ್ಸ್ ಇತ್ತಂದ್ರೆ ಈಸಿ ಆಗ್ತದೆ. ಬ್ಯಾಕ್ಗ್ರೌಂಡ್ ಇಲ್ಲಾಂದ್ರೂ ನೀವು ತೊಗೋಬೋದು, ಬಟ್ ಭಾಳ ಡಿಫಿಕಲ್ಟ್ ಆಗ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಸೊ ದಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ತೊಗೊಂಡ್ರೆ ಬೆಟರ, ಸ್ಕೋರ್ ಮಾಡ್ಬೋದು ಹೆಚ್ಚು. ಆ್ಯಂಡ್ ಕೆಮಿಸ್ಟ್ರಿ ಚೂಸ್ ಮಾಡೋದು ಭಾಳ ಕಡಿಮೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್. ಕೆಮಿಸ್ಟ್ರಿ ಒಂದು ಆಪ್ಷನಲ್ ಆಗಿ ಚೂಸ್ ಮಾಡೋರ ಭಾಳನ ಕಡಿಮೆ. ಸೊ ದಟ್ ಕಾಂಪಿಟೇಷನ್ ಲೆವೆಲ್ ಏನದಲ್ಲ ಭಾಳ ಲೆಸ್ ಇರ್ತದೆ, ಭಾಳ ಕಡಿಮೆ ಇರ್ತದೆ. ಸೊ ದಟ್ ವರಿ ಮಾಡೋ ಅವಶ್ಯಕತೆ ಇಲ್ಲ ಕಾಂಪಿಟೇಷನ್ ಒಂದು ಲೆವೆಲ್ ಒಳಗೆ. ಆ್ಯಂಡ್ ದೆನ್ ಬುಕ್ಸ್ ಅವೈಲೇಬಲ್ ಇದ್ದಾವೆ. ಬುಕ್ಸ್ ಮಟೀರಿಯಲ್ಸ್ ಬಗ್ಗೆ ಒಂದು ಥಿಂಕ್ ಮಾಡೋ ಯಾವುದೇ ನೆಸೆಸಿಟಿ ಇರೋಂಗಿಲ್ಲ. ಆ್ಯಂಡ್ ಥಿಯರಿ ಜೊತೆ ಪ್ರಾಕ್ಟಿಕಲ್ ಕ್ವಶನ್ಸ್ ಬರ್ತಾವೆ, ನ್ಯೂಮರಾಲಜಿಕಲ್ ಕ್ವಶನ್ಸ್ ಬರ್ತಾವೆ. ಸೊ ದಟ್ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ಬೇಸಿಕ್ ಬುಕ್ಸಿಂದನ ಕ್ವಶನ್ಸ್ ಜಾಸ್ತಿ ಬರ್ತಾವೆ. ಸೊ ಜಾಸ್ತಿ ಎಲ್ಲೆಲ್ಲಿಂದನೋ ಕರೆಂಟ್ ಅಫೇರ್ಸ್ ಅಲ್ಲಿಂದ ಎಲ್ಲಿಂದನೋ ಕ್ವಶನ್ಸ್ ಬರೋಂಗಿಲ್ಲ. ಆಲ್ಮೋಸ್ಟ್ ಬೇಸಿಕ್ ಒಂದು ಬುಕ್ಸಿಂದ ಬರೋದ್ರಿಂದ ಬುಕ್ಸ್ನ 100% ಪ್ರಿಪೇರ್ ಆದರೆ ಆರಾಮಾಗಿ ನೀವು ಮಾರ್ಕ್ಸ್ನ ತೊಗೋಬೋದು. ಆ ಥರ ಒಂದು ಹೆಲ್ಪ್ಫುಲ್ ಸಬ್ಜೆಕ್ಟ್. ಆ್ಯಂಡ್ ಕೆಮಿಕಲ್ ಬಾಂಡಿಂಗ್ ಟೈಪ್ ಒಂದು ಕ್ವಶನ್ಸ್ ಜಾಸ್ತಿ ಬರ್ತಾವೆ. ಆ್ಯಂಡ್ ಕ್ವಶನ್ಸ್ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾವೆ. ಬಿಕಾಸ್ ಈಗ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸೊಸೈಟಿ ಮೇಲೆ ರಿಲೇಟೆಡ್ ಈ ಥರ ಏನಾರ ಒಂದಷ್ಟು ಕ್ವಶನ್ ಇದ್ರೆ ಕ್ವಶನ್ ಟ್ವಿಸ್ಟ್ ಮಾಡಿ ಬರ್ತಾವೆ. ಬಟ್ ಯಾವಾಗ ಈ ಥರ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಸಬ್ಜೆಕ್ಟ್ ಇರ್ತಾವಲ್ಲ, ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಬರ್ತಾವೆ ಆ್ಯಂಡ್ ಬುಕ್ ಒಳಗಿನ ಕ್ವಶನ್ನ ಬರ್ತಾವೆ. ಸೊ ದಟ್ ಬುಕ್ಸ್ ಓದಿದ್ರೂ ನೀವು ಆರಾಮಾಗಿ ಮಾರ್ಕ್ಸ್ ತೊಗೋತೀರಿ. ಬಟ್ ಒಂದಷ್ಟು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಹಾಗಲ್ಲ, ಸೊಸೈಟಿ ರಿಲೇಟೆಡ್ ಆಗಿರ್ಬೋದು, ಎಲ್ಲಿಂದನೋ ಕ್ವಶನ್ ಬರ್ಬೋದು. ಸೊ ದಟ್ ಅನ್ಪ್ರೆಡಿಕ್ಟೇಬಲ್ ಇರ್ತಾವೆ. ಇಲ್ಲಿ ಎಲ್ಲ ಪ್ರೆಡಿಕ್ಟೇಬಲ್, ಕ್ವಶನ್ನು ಪ್ರೆಡಿಕ್ಟೇಬಲ್ ಇರ್ತಾವೆ. ಎಂಡ್ ಆಫ್ ದಿ ಮೂಮೆಂಟ್ ನಿಮ್ಮ ಎಕ್ಸಾಮ್ ಹೆಂಗಾತ ಅನ್ನೋದನ್ನು ನೀವು ಪ್ರೆಡಿಕ್ಟ್ ಮಾಡ್ಬೋದು. ಲೈಕ್ ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ ಇಂಥ ಒಂದಷ್ಟು ಪೇಪರ್ ಒಳಗೆ. ಆ್ಯಂಡ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಭಾಳ ಇರ್ತಾವೆ. ಆಬ್ವಿಯಸ್ಲಿ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ಗಳು ಇರ್ತಾವಲ್ಲ, ಅಂಥವು ನ್ಯೂಮರಾಲಜಿ ರಿಲೇಟೆಡ್ ಕ್ವಶನ್ಸ್ ಬರ್ತಾವೆ. ಆ್ಯಂಡ್ ಪೇಪರ್ 2 ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಇರ್ತದೆ. ಆರ್ಗ್ಯಾನಿಕ್ ಒಂದು ಕೆಮಿಸ್ಟ್ರಿ ಮೇಲೆ ಪೇಪರ್ ಇರ್ತದೆ. ಸೊ ಅದೊಂಥರ ಹೈ ಸ್ಕೋರಿಂಗ್ ಒಂದು ಪೇಪರ್ 1 ಕಂಪೇರ್ ಮಾಡಿದ್ರೆ ಪೇಪರ್ 2 ಹೈ ಸ್ಕೋರಿಂಗ್. ಆ್ಯಂಡ್ ಡೈಗ್ರಾಮ್ ಯೂಸ್ ಮಾಡ್ಕೋಬೇಕಾಗ್ತದೆ. ಹೆಚ್ಚು ಮಾರ್ಕ್ಸ್ ಬರ್ಬೇಕಂತಂದ್ರೆ ಗ್ರಾಫ್ ಆಗಿರ್ಬೋದು, ಡೈಗ್ರಾಮ್ಗಳ ಮೇಲೆಲ್ಲ ನಿಮ್ದೊಂದು ಪ್ರಾಕ್ಟೀಸ್ ಇರಬೇಕು. ಆ್ಯಂಡ್ ಡಿಗ್ರಿದೊಂದು ಸಿಲೆಬಸ್, ಈಗೇನು ಡಿಗ್ರಿ ಒಳಗೆ ಓದಿರ್ತಿರಲ್ಲ ಅದ ಸಿಲೆಬಸ್ ಮೇಲೆ 60%+ ಕ್ವಶನ್ಸ್ ಬರ್ತಾವೆ. ಸೊ ದಟ್ ಆಬ್ವಿಯಸ್ಲಿ ಹೆಲ್ಪ್ಫುಲ್. ಗ್ರ್ಯಾಜುಯೇಷನ್ ಒಳಗೆ ಸ್ಟಡಿ ಮಾಡಿರಿ, ಅದ ನೋಟ್ಸ ಮತ್ತೊಮ್ಮೆ ರಿವೈಸ್ ಮಾಡ್ಕೊಂಡು ರೀಡ್ ಮಾಡ್ಕೊಂಡು ಹೋದ್ರೆ 60% ಸಿಲೆಬಸ್ ಕವರ್ ಆಗ್ತದೆ ಅಂದ್ರೆ ಬೆನಿಫಿಟನ. ಸೊ ದಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಯಾರ್ಯಾರ್ದಲ್ಲ ಅಂಥವ್ರು ಆ್ಯಂಡ್ ಕೆಮಿಸ್ಟ್ರಿ ಮೇಲೆ ಯಾರ್ದು ಹೆವಿ ಇಂಟ್ರೆಸ್ಟ್ ಇಲ್ಲ ಅಂಥವ್ರು ತೊಗೊಂಡ್ರಿ ಅಂತಂದರೆ ಇದು ಭಾಳನೇ ಹೆಲ್ಪ್ಫುಲ್ ಆಗ್ತದೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್. ಬಿಕಾಸ್ ಕ್ವೆಶನ್ಸ್ ಪ್ರೆಡಿಕ್ಟ್ ಮಾಡ್ತೀರಿ, ಕ್ವಶನ್ ರಿಪೀಟ್ ಆಗ್ತಾವೆ, ಕ್ವಶನ್ ಡೈರೆಕ್ಟ್ ಬರ್ತಾವೆ. ಆ್ಯಂಡ್ ಮ್ಯಾಥ್ ರಿಲೇಟೆಡ್ ಕ್ವಶನ್ ಇರೋಂತಲೇ ಸ್ಕೋರಿಂಗ್ ಇರ್ತದೆ. ಗ್ರಾಫ್ ಆಗಿರ್ಬೋದು ಮತ್ತು ಡಿಸೈನ್ಸ್ನ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಹೆಚ್ಚು ಮಾರ್ಕ್ಸ್ ಬರ್ತಾವೆ. ಆ್ಯಂಡ್ ಬುಕ್ಸ್ ಅವೈಲೇಬಲ್ ಅದಾವು ಆ್ಯಂಡ್ ಕಾಂಪಿಟೇಷನ್ ಲೆಸ್ ಅದ. ಸೊ ದ್ಯಾಟ್ ಯೂಸ್ಫುಲ್ ಆಪ್ಷನಲ್ ಸಬ್ಜೆಕ್ಟ್. ಆ್ಯಂಡ್ ದೆನ್ ಡಿಮೆರಿಟ್ಸ್, ಎಲ್ಲ ಸಬ್ಜೆಕ್ಟ್ ಮೇಲೂ ಡಿಮೆರಿಟ್ಸ್ ಅದಾವೆ. ನೀವು ಹಿಂಗೆ ಅನ್ಕೋಬೇಡ್ರಿಲ್ಲ ಲೈಕ್ ನಾ ಚೂಸ್ ಮಾಡಿದ್ದಕ್ಕೆ ಒಂದಕ್ಕೆ ಡಿಮೆರಿಟ್ಸ್ ಐತಂತ. ಎವ್ರಿ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್
ಸಬ್ಜೆಕ್ಟ್ಗೂ ಡಿಮೆರಿಟ್ಸ್ ಇದ್ದೇ ಇರ್ತಾವ. ಸೊ ದಟ್ ಇಲ್ಲಿ ಒಂದಷ್ಟು ಡಿಮೆರಿಟ್ಸ್ ನೋಡೋದಾತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನೋಡ್ಬೇಕಂದ್ರೆ ನಿಮಗೆ ಇಂಟ್ರೆಸ್ಟ್ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು ಸಬ್ಜೆಕ್ಟ್ ಮೇಲೆ. ಅಂದ್ರಷ್ಟೇ ನಿಮ್ಗೆ ಈ ಒಂದು ಸಬ್ಜೆಕ್ಟ್ ಸೂಟ್ ಆಗ್ತದ, ಇಲ್ಲಾಂದ್ರೆ ಡಿಫಿಕಲ್ಟ್ ಭಾಳನ ಆಗ್ತದ. ಆ್ಯಂಡ್ ಕೆಪಬಿಲಿಟಿ ಆಫ್ ಸಿಟ್ಟಿಂಗ್ ಲಾಂಗ್ ಅವರ್ಸ್, ಬಿಕಾಸ್ ಸಿಲೆಬಸ್ ಹೆವಿ ಇರ್ತದ ಆ್ಯಂಡ್ ಮ್ಯಾಥ್ಸ್ ಇರೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದ. ಒಂದು ಪ್ರಾಕ್ಟಿಕಲ್ ಒಂದು ಪೇಪರ್ ಇರೋದ್ರಿಂದ ಪ್ರಾಕ್ಟೀಸ್ ಭಾಳಷ್ಟು ಮಾಡ್ಬೇಕಂದಾಗ ಭಾಳಷ್ಟು ಅವರ್ ಕೂತು ಸ್ಟಡಿ ಮಾಡೋ ಒಂದು ಕೆಪಾಸಿಟಿ ನಿಮ್ಮೊಳಗೆ ಇರಬೇಕಾಗ್ತದ. ಆ್ಯಂಡ್ ರಿವಿಷನ್ ಮಾಡೋ ಕೆಪಾಸಿಟಿ ಇರಬೇಕು, ಬಿಕಾಸ್ 3-4 ಟೈಮ್ಸ್ ನಿಮ್ದು ರಿವಿಷನ್ ಆಗಿರಬೇಕಾಗ್ತದ ಬಿಫೋರ್ ಮೇನ್ಸ್. ಆ್ಯಂಡ್ ಗುಡ್ ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋದು ಬೆಟ್ರೆ, ಬಟ್ ಟೆಸ್ಟ್ ಸೀರೀಸ್ ಕರೆಕ್ಟಾಗಿ ಚೂಸ್ ಮಾಡಬೇಕಾಗ್ತದೆ. ಇನ್ನೂ ಇಂಥ ಒಂದು ಸಬ್ಜೆಕ್ಟ್ ಮೇಲೆ ಒಂದು ಒಳ್ಳೆ ಕ್ವಾಲಿಟಿ ಟೆಸ್ಟ್ ಸೀರೀಸ್ ಸಿಗೋದ ಕಡಿಮೆ. ಸೊ ದಟ್ ನೀವು ಒಂದು ಒಳ್ಳೆ ಒಂದು ಟೆಸ್ಟ್ ಸೀರೀಸ್ನ ಚೂಸ್ ಮಾಡ್ಕೋಬೇಕಾಗ್ತದೆ ಫೈನಲಿ. ಆ್ಯಂಡ್ ನಿಮ್ಮೊಂದು ಆನ್ಸರ್ಗಳನ್ನ ಟಾಪರ್ಸ್ದ ಆನ್ಸರ್ ಕಾಪಿ ಜೊತೆ ಕಂಪೇರ್ ಮಾಡಿಕೊಂಡು ನಿಮ್ಮೊಂದು ಆನ್ಸರ್ನ ಇಂಪ್ರೂವ್ ಮಾಡ್ಕೋಬೇಕಾಗ್ತದ. ಫ್ಯಾಕ್ಟ್ಸ್ ಇಕ್ವೇಷನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಪ್ರಾಕ್ಟೀಸ್ ಭಾಳ ಮಾಡಬೇಕಾಗ್ತದ. ಅಪಾರ್ಟ್ ಫ್ರಮ್ ದಿಸ್ ಈಸ್ ಆಲ್ಸೋ ಗುಡ್ ಆಪ್ಷನಲ್ ಸಬ್ಜೆಕ್ಟ್. ಸೊ ಇಂಥ ಒಂದಷ್ಟು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದಾವೆ. ಎಂಡ್ ಆಫ್ ದಿ ಮೂಮೆಂಟ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿರ್ತದ ಅಂದ್ಕೊಂಡೇನಿ ಚೂಸ್ ಮಾಡ್ಬೋದು ಮಾಡಬಾರ್ದು ಅಂತ. ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ನಾನು ಸ್ಟ್ಯಾಟಿಸ್ಟಿಕ್ ಒಂದು ಆಪ್ಷನಲ್ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ. ಥ್ಯಾಂಕ್ ಯು.